ಸಿ.ಜೆ. ರಾಯ್ 10,000 ಕೋಟಿಯ ಒಡೆಯ. ಕೀರ್ತಿ ಇತ್ತು, ಹೆಸರಿತ್ತು, ಹಣ ಇತ್ತು, ಎಲ್ಲವೂ ಇತ್ತು. ಇದ್ದಕ್ಕಿದ್ದ ಹಾಗೆ ಎದೆಗೆ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಸಿ.ಜೆ. ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ, ತಡರಾತ್ರಿವರೆಗೂ ಕೂಡ ಏನು ಐ.ಟಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಇಬ್ಬರು ಐ.ಟಿ ಅಧಿಕಾರಿಗಳ ತೀವ್ರ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ರು. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಗಳಾಗಿದ್ದಾವೆ. ನಾನೀಗ ಬೋರಿಂಗ ಶವಾಗಾರದ ಬಳಿ ಇದ್ದೀನಿ. ಇಲ್ಲಿ ಕುಟುಂಬಸ್ಥರು ಈಗ ಅಷ್ಟೇ ಬಂದರು. ಅವರ ಮಗ, ಹಾಗೆ ಮಗಳು, ಪತ್ನಿ ಹಾಗೆ ಸಹೋದರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ಅವರು ಬಂದಿರುವಂಥದ್ದು. ಈಗ ಚಿರಶಾಂತಿ ವಾಹನ ಕೂಡ ಇಲ್ಲಿದೆ. ಅಂದರೆ ಒಂದು ಕಡೆ ತನಿಖೆ ಸಾಗ್ತಾ ಇರುವಂಥದ್ದು, SIT ರಚನೆ ಆಗಿದೆ. ಜೊತೆಗೆ ಈಗ ಏನೆಲ್ಲ ತನಿಖೆಗೆ ಪೂರಕವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕು ಅವೆಲ್ಲವನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಟೀಮ್ ಮಾಡ್ತಾ ಇದೆ. ಹಾಗೆ ಐ.ಟಿ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ, ಅಂದರೆ ಇವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಐ.ಟಿ ಅಧಿಕಾರಿಗಳು ಇದ್ದಿದ್ದರಿಂದ ಅವರ ವಿಚಾರಣೆಯನ್ನು ಕೂಡ ತೀವ್ರವಾಗಿ ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಐ.ಟಿ ಅಧಿಕಾರಿಗಳ ವಿಚಾರಣೆಯನ್ನು ಪೊಲೀಸರು ಮಾಡಿರುವಂಥದ್ದು. ಈಗ ಅಂತ್ಯ ಸಂಸ್ಕಾರವನ್ನು ಇವತ್ತು ಮಾಡೋದಕ್ಕೆ ಕುಟುಂಬ ನಿರ್ಧಾರ ಮಾಡಿತ್ತು. ಬನ್ನೇರುಘಟ್ಟ ಸಮೀಪ ಇವ್ರದ್ದೇನು ಫಾರ್ಮ್ ಹೌಸ್ ಇದೆ ಅಲ್ಲಿ ಮಾಡೋದಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ. ಈಗ ಪಾರ್ಥಿವ ಶರೀರವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿಂದ ಶಿಫ್ಟ್ ಮಾಡಿ ಏನು ಅಂದರೆ ಇವರು ಹಲವು ಬಾರಿ ಇವರ ಗೆಳೆಯರ ಬಳಿ, ಕುಟುಂಬದವರ ಬಳಿ ಕೂಡ ಹೇಳ್ಕೊಂಡಿದ್ರಂತೆ ಎಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು. ಅದೇ ಸ್ಥಳದಲ್ಲಿ ಈಗ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಈಗ ಈ ಶವಾಗಾರದ ಬಳಿ ಬಂದು ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿಕೊಳ್ಳುವಂಥ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿ.ಜೆ. ರಾಯ್ ಹಲವು ಸಂದರ್ಶನಗಳಲ್ಲೂ ಅವರ ಎದುರಿಗೆ ಬಂದು ನಿಂತ ಸಾವಿನ ಬಗ್ಗೆ ಮಾತನಾಡಿದರು. ಸಾವಿನ ನಂತರ ಎಲ್ಲಿ ಮಣ್ಣು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಮೊದಲೇ ಕುಟುಂಬಸ್ಥರಿಗೂ ಕೂಡ ಹೇಳಿದ್ರಂತೆ. ಹಾಗಾಗಿ ಅವರಿಚ್ಛಿಸಿದಂತಹ ಜಾಗದಲ್ಲಿಯೇ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮೃತದೇಹವನ್ನು ಸ್ಥಳಾಂತರಿಸುವ ಕೆಲಸ ಆಗುತ್ತೆ. ಉದ್ಯಮಿ ಸಿ.ಜೆ. ರಾಯ್ ಆನೆಪಾಳ್ಯದಲ್ಲಿರುವಂತಹ ಕಚೇರಿಯ ಮೊದಲನೇ ಮಹಡಿಯ ರೂಮ್ ಒಂದರಲ್ಲಿ ಎದೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಅಶೋಕನಗರ ಪೊಲೀಸರು ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದ ಮಹಜರು ಪ್ರಕ್ರಿಯೆ ಮಾಡುವಾಗ ರಾಯ್ ಶೂಟ್ ಮಾಡಿಕೊಂಡಂತಹ ಪಿಸ್ತೂಲನ್ನು ಸೀಸ್ ಮಾಡಿದ್ರು. ಪೊಲೀಸರು ಪಿಸ್ತೂಲ್ ಬಗ್ಗೆ ಮಾಹಿತಿ ಕೆದಕಿ ನೋಡಿದಾಗ ಮೋಸ್ಟ್ ಡೇಂಜರಸ್ ಪಿಸ್ತೂಲ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಉದ್ಯಮಿ ಸಿ.ಜೆ. ರಾಯ್ ಶೂಟ್ ಮಾಡಿಕೊಂಡಂತಹ ಪಿಸ್ತೂಲು ಬೆಲ್ಜಿಯಂ ದೇಶದ ಪಿಸ್ತೂಲ್ ಅಂತೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಬೆಲ್ಜಿಯಂ ದೇಶದ ಇಂಪೋರ್ಟೆಂಟ್ ಮಿನಿ ಗನ್ ಇದು. ಸ್ಮಾರ್ಟ್ ಗನ್ ಅಂತ ಕೂಡ ಕರೀತಾರೆ. ಸೌಂಡ್ಲೆಸ್ ಗನ್ ಆಗಿದೆ ಇದು. ಅತ್ಯಂತ ಅಪಾಯಕಾರಿ ಪಿಸ್ತೂಲು ಶೂಟ್ ಮಾಡಿಕೊಂಡಿರುವಂತಹದ್ದು ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಪಿಸ್ತೂಲನ್ನು ಮತ್ತು ಬುಲೆಟನ್ನು ಎರಡನ್ನೂ ಕೂಡ FSLಗೆ ಕಳುಹಿಸಿ ಕೊಡಲಾಗಿದೆ. FSLನಿಂದ ಏನು ರಿಪೋರ್ಟ್ ಬರುತ್ತೆ ಅನ್ನೋದ ಆಧಾರದ ಮೇಲೆ ಪೊಲೀಸರ ಇನ್ವೆಸ್ಟಿಗೇಷನ್ನು ಮತ್ತಷ್ಟು ಬೇರೆ ಆ್ಯಂಗಲ್ನಲ್ಲಿ ಸಾಗುವ ಸಾಧ್ಯತೆ ಇದೆ. ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆಗೆ ದುಬೈನ ರಿಯಲ್ ಎಸ್ಟೇಟ್ ವ್ಯವಹಾರ ಕಾರಣವಾಯ್ತಾ ಅನ್ನುವಂತಹ ಅನುಮಾನ ಆ್ಯಂಗಲ್ಲು ಮತ್ತೊಂದು ಕಡೆ ಇದೆ. ಏಕೆಂದರೆ ಮಗ ರೋಹಿತ್ ರಾಯ್ ಇದ್ರಲ್ಲ, ಅವರು ರಷ್ಯಾ ಮೂಲದ ಕಂಪನಿಯೊಂದಿಗೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸಿದ್ರಂತೆ. ಹೂಡಿಕೆಯಲ್ಲಿ ನಷ್ಟ ಆಗಿತ್ತಂತೆ. ರಾಜಕೀಯ ನಾಯಕರುಗಳು ಇನ್ವೆಸ್ಟ್ ಮಾಡಿದವರು ಹಣ ವಾಪಸ್ ಕೊಡುವಂತೆ ಒತ್ತಡ ಹಾಕಿದ್ರಂತೆ. ವ್ಯಾಪಾರದ ಬಗ್ಗೆ IT ದಾಳಿಗಳಿಂದ ತೀವ್ರ ಬೇಸತ್ತಿದ್ರಂತೆ ರಾಯ್. ದುಬೈನಲ್ಲಿ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರವನ್ನು ಪುತ್ರ ರೋಹಿತ್ ರಾಯ್ ನೋಡ್ಕೊಳ್ತಾ ಇದ್ರು. ಇತ್ತೀಚೆಗೆ ರಷ್ಯನ್ ಬೇಸ್ಡ್ ಕಂಪನಿಯೊಂದಿಗೆ ವ್ಯವಹಾರವನ್ನು ಕೂಡ ರಾಯ್ ಪುತ್ರ ರೋಹಿತ್ ರಾಯ್ ಶುರು ಮಾಡಿದ್ರು. ಆದರೆ ನಿರೀಕ್ಷೆ ಮಾಡಿದ ಲಾಭಕ್ಕಿಂತ ಹೆಚ್ಚಾಗಿ ಕೈ ಸುಟ್ಕೊಂಡಿದ್ದ ಜಾಸ್ತಿ ಅಂತೆ. ಆ ವಿಚಾರ ತಿಳಿದು ಹೂಡಿಕೆದಾರರಲ್ಲಿ ಟೆನ್ಷನ್ ಜಾಸ್ತಿ ಆಗ್ಬಿಡ್ತು. ಉದ್ಯಮಿಗಳು, ರಾಜಕಾರಣಿಗಳು ನಮ್ಮ ಶೇರನ್ನು ವಾಪಸ್ ಕೊಟ್ಬಿಡಿ, ನಮ್ಮ ಇನ್ವೆಸ್ಟ್ಮೆಂಟನ್ನು ರಿಟರ್ನ್ ಮಾಡಿ ಅಂತ ಕೇಳಿದ್ರಂತೆ. ಯಾವಾಗ ಲಾಸ್ ಆಗಿದೆ ಅಂಥೇಳಿ ಗೊತ್ತಾಯಿತು, ನಮ್ಮ ಪಾಲು ನಮಗೆ ಬೇಕು ಅಂಥೇಳಿ ಪ್ರೆಸರ್ ಹಾಕಿದ್ರಂತೆ. ಒಂದು ಕಡೆ ಹೂಡಿಕೆದಾರರು, ಮತ್ತೊಂದು ಕಡೆ IT ಸಹಜವಾಗಿಯೇ ಇದರಿಂದ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ ಅನ್ನುವಂತಹ ಅನುಮಾನ, ಶಂಕೆ. ಪೊಲೀಸರು ಈ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ.